ಚನ್ನರಾಯಪಟ್ಟಣ, ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಗ್ರಾಮವಾದ ಮಂಡ್ಯ ಜಿಲ್ಲೆ ಕೆ.ಆರ್. ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ತುಳಸಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಬಸವೇಶ್ವರ ದೇವಸ್ಥಾನ ಉದ್ಘಾಟನೆಗೆ ಆಗಮಿಸಿ ಕೃಷಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿ ರವರು ಶ್ರೀ ಬಸವೇಶ್ವರ ಸ್ವಾಮಿ ದೇವರ ದರ್ಶನ ಪಡೆದು ಮಾತನಾಡಿ, ಪ್ರತಿಯೊಂದು ಗ್ರಾಮದಲ್ಲೂ ಸಹ ಪ್ರೀತಿ ಸೋದರತ್ವದಿಂದ ಬಾಳ್ವೆ ಮಾಡಬೇಕು. ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವು ಸರ್ವರಿಗೂ ಅನುಕೂಲವಾಗುವ ಪಂಚ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಬಡವರ ಪರವಾಗಿದ್ದೇವೆ ಎಂಬುದನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಎಂದು ನುಡಿದರು. ತುಳಸಿ ಗ್ರಾಮದಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡುವಲ್ಲಿ ಶ್ರಮಿಸಿರುವ ತುಳಸಿ ಗ್ರಾಮದ ಹಿರಿಯ ಮತ್ತು ಕಿರಿಯ ಮುಖಂಡರಿಗೆ ಹಾಗೂ ಸಮಸ್ತ ಸಹೋದರಿಯರು, ತಾಯಂದಿರಿಗೆ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚೆಲುವನಾರಾಯಣಸ್ವಾಮಿ, ಮಾಜಿ ಶಾಸಕರಾದ ಕೆ. ಬಿ. ಚಂದ್ರಶೇಖರ್, ಪಿ. ಪ್ರಕಾಶ್, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿ. ಡಿ. ಗಂಗಾಧರ್, ಕೆಪಿಸಿಸಿ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್, ಮನ್ಮೂಲ್ ನಿರ್ದೇಶಕರಾದ ಎಂ. ಬಿ. ಹರೀಶ್, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಸ್. ಅಂಬರೀಶ್, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ರಾಮಕೃಷ್ಣೇಗೌಡ, ತುಳಸಿ ಗ್ರಾಮದ ಮುಖಂಡರುಗಳಾದ ಅಂಗಡಿ ಮಂಜೇಗೌಡ, ಗಂಗಾಧರ್, ಕುಂಟಣ್ಣ ನಿಂಗರಾಜು, ಅಂಗಡಿ ನಿಂಗರಾಜೇಗೌಡ, ಬಾಂಬೆ ರಾಮಣ್ಣ, ಕುಣಪನ ರಾಮಣ್ಣ, ಮರಿಯಣ್ಣ, ರಾಮಣ್ಣ, ಜವರಯ್ಯ, ಕರಿಯಪ್ಪ, ಈರಪ್ಪ, ಅಂಗಡಿ ಪಾಪಣ್ಣ, ಮರಿ ಕಾಳಪ್ಪನ ನಾಗಣ್ಣ, ಗಿರೀಶ್, ಬಸವೇಗೌಡ, ಡೈರಿ ಲೋಕೇಶ್, ಉಮೇಶ್, ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತುಳಸಿ ರಮೇಶ್, ನರ್ಸರಿ ಚಂದ್ರಣ್ಣ, ಗಿರೀಶ್, ರಮೇಶ್, ಚಿಕ್ಕಯ್ಯನ ಸೋಮಣ್ಣ, ಉತ್ತರ ದೇವೇಗೌಡ, ಮಂಜುನಾಥ್ ಮಾಸ್ಟರ್, ಮಲ್ಲಿಕ್ ಮಾಸ್ಟರ್, ಗಿರಿಜಾ ಮೇಡಂ, ತುಳಸಿ ಗ್ರಾಮದ ಯುವ ಮುಖಂಡರುಗಳಾದ ಉಮೇಶ್, ಪ್ರತಾಪ್, ಕಿರಣ್, ಸ್ವಾಮಿ, ಮರಿಕಾಳಪ್ಪನ ನಾಗಣ್ಣ, ಕುಮಟೆ ಕುಮಾರ್, ಅಂಬರೀಶ್, ಉತ್ತರ ಅಶೋಕ್, ಅಭಿ, ಸ್ವಾಮಿ, ಕಾಳೇಗೌಡ, ಪ್ರದೀಪ್, ಬಲರಾಮ, ರಾಮಚಂದ್ರು, ಶಿವಕುಮಾರ್, ಸ್ವಾಮಿ, ಅನಿಲ್, ಸ್ವಾಮಿ ಸೇರಿದಂತೆ ತುಳಸಿ ಗ್ರಾಮಸ್ಥರು, ಐಕನಹಳ್ಳಿ ಗ್ರಾಮಸ್ಥರು, ಐಕನಹಳ್ಳಿ ಫಾರಂ ಹೌಸ್ ಗ್ರಾಮಸ್ಥರು, ಐಕನಹಳ್ಳಿ ಕೊಪ್ಪಲು ಗ್ರಾಮಸ್ಥರು, ಅಂಕನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಐ.ಕೆ. ಮಂಜುನಾಥ್, ಚನ್ನರಾಯಪಟ್ಟಣ. ಬಸವೇಶ್ವರ ಮಹಾಗಣಪತಿ ಸುಬ್ರಹ್ಮಣ್ಯ ವಿಮಾನ ಕಳದ ಮಹಾಕುಂಭಾಭಿಷೇಕ ತುಳಸಿ ಗ್ರಾಮ ಹಾಗೂ ತುಳಸಿ ಐಕನಹಳ್ಳಿ 3 ಗ್ರಾಮದ ಗ್ರಾಮಸ್ಥರು ಭಕ್ತಾದಿಗಳು ಸೇರಿ ಈ ಒಂದು ಮ್ಯೂಸಿಕ್ ಆಫ್ ಮಾಡಿದ್ರು. 3 ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ದೇವಸ್ಥಾನವನ್ನ ಪೂರ್ವಜರು ನಡೆಸಿಕೊಂಡು ಬಂದಿರುವಂತಹ ದೇವಸ್ಥಾನವನ್ನ ಸುಲಲಿತವಾಗಿ ಉದ್ಘಾಟನೆಯನ್ನ 2 ದಿನ ಈಗಾಗಲೇ 2ನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲ ಗ್ರಾಮಸ್ಥರು ಉಡುಪಿನಿಂದ ನಾವು ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷಕ್ಕೆ ಓಟ್ ಹಾಕೋರೆ ಅನ್ನೋದನ್ನ ನೋಡಿದ್ರೆ ಗಮನಿಸ್ತದೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅನೇಕ ರಾಜ್ಯದ ಪ್ರಮುಖವಾದಂತಹ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರಗಳು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಈ ದೇವಸ್ಥಾನ ಉದ್ಘಾಟನೆ ಭಾಳ ನೀವೆಲ್ಲರೂ ಶಾಸ್ತ್ರೋಕ್ತವಾಗಿ ಸಂಸ್ಕಾರಿತವಾಗಿ ಭಾಳ ಚೆನ್ನಾಗಿ ನಡೆಸ್ಕೊತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಸಹ ನಾನು ಬರಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯುವಕರಿಗೆ, ಹಿರಿಯವರಿಗೆ, ನನ್ನ ತಾಯಂದಿರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಯಾವುದಾದ್ರು ಅವಕಾಶ ಬಂದಾಗ ಬರ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸುಬ್ರಹ್ಮಣ್ಯ ವಿನಾಯಕ ಕಳಸ ಮಹಾ ಕುಂಭಾಭಿಷೇಕ ಬಹಳ ವಿಜೃಂಭಣೆಯಿಂದ
ಕಳೆದ ನಿನ್ನೆಯಿಂದ 3 ದಿವಸದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಭಾಳ ಗ್ರಾಮದ ಅಭಿಮಾನ, ಒಗ್ಗಟ್ಟು, ನಿಮ್ಮೆಲ್ಲರ ಶ್ರದ್ಧೆ, ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅದರಲ್ಲೂ ಯುವಕರು ನನಗೆ ಬರಲೇಬೇಕು ಅಂತೇಳಿ ಹೇಳಿದರು. ನನಗೆ ಈಗ 1 ವಾರ ಆಗಿದೆ ಕಣ್ಣು ಆಪ್ರೇಷನ್ ಆಗಿ. 15 ದಿವಸ ಕಡಿಮೆ ಅಂದ್ರೂ ಬಿಸಿಲಿಗೆ ಮತ್ತು ಧೂಳಿಗೆ ಹೋಗಬಾರ್ದು ಅಂತ ಹೇಳಿದರು. ಸೊ ಆದರೂ ಬಂದೇ, ಬಟ್ ನೀವೇ ಕಡಿಮೆ ಇಲ್ಲ. ಎಷ್ಟು ಹೇಳಿದ್ರು ಹೂವು ಅಲ್ಲೇ ಇರ್ತೀರಾ, ಬಟ್ ಹಾಕಿ ಎಲ್ಲಿ ಹೊಡಿತೀರಾ. ಸುರೇಶನಿಗೆ ಬೈದು ಸಾಕಾಯಿತು, ಅವನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸಾಕಾಯಿತು. ಏನು ಮಾಡೋದು, ನೀವು ಖುಷಿ ಇರೋದನ್ನು ಬಿಡೋಲ್ಲ. ಸೊ ಹಾಗಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರ. ಬಟ್ ಒಂದು, ನಾವೆಲ್ಲರೂ ದೇವ್ರ ಪೂಜೆ ಮಾಡ್ತೀವಿ, ಹಳ್ಳಿಲಿ ಗಾದೆ ಹೇಳ್ದಂಗೆ ಆಗಬಾರ್ದು. ಒಂದು ದೇವರನ್ನ ನಾವು ಪೂಜಿಸ್ಬೇಕಾದ್ರೆ ನಾವೆಲ್ಲರೂ ಸಹ ಒಂದು ನೆಮ್ಮದಿಯನ್ನು ಕಾಣಬೇಕು ಅಂದರೆ ಸೊ ಅನ್ಯೋನ್ಯತೆ ಇರಬೇಕಾಗುತ್ತೆ. ನಿಮ್ಗೆ ಎಷ್ಟೇ ಐಶ್ವರ್ಯ ಇದ್ದರೂ, ಅಧಿಕಾರ ಇದ್ರೂ ಒಂದು ಸಮಾಧಾನ, ನೆಮ್ಮದಿ ಇಲ್ಲದೆ ಇದ್ದರೆ ನೀವು ಮಲಕಂಡ ನಿದ್ದೆ ಬರಲ್ಲ, ಊಟ ಮಾಡೋದಾಗ ಸಂತೋಷ ಇರಲ್ಲ, ಪಕ್ಕದಲ್ಲಿ ಕೂತಿದ್ರೆ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಈ ಥರದ ಬದುಕೋರು ಒಂದೇ, ಬದುಕದೇ ಇದ್ರು. ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತಾ ಅಂತಾರೆ. ಆ ರೀತಿ ಏನೇ ವಿಚಾರ ಇದ್ರೂ ನೋಡಿ, ಒಂದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಪೂಜೆ ಮಾಡಬೇಕು ಅಂದರೆ ನಿಮ್ಮ ಮನೆ ಮದುವೆ ಮಾಡ್ತಿರೋ ಇಲ್ವೋ ಅಷ್ಟು ವಿಜೃಂಭಣೆಯಿಂದ ಮಾಡ್ತೀರ, ಅಷ್ಟು ಆಸಕ್ತಿಯಿಂದ ಮಾಡ್ತೀರ, ಅಷ್ಟು ಒಗ್ಗಟ್ಟಾಗಿ ಎಲ್ಲರೂ ಚುನಾವಣೆ ಕುಸ್ತಿ ಆಡಿದ್ರು, ಬೇರೆ ವೈಯಕ್ತಿಕವಾಗಿ ಹೊಲದತ್ರ ಜಗಳ ಆಡಿದ್ರು ಇಲ್ಲಿ ಒಂದಾಗ್ತೀರ. ಇದಾದಮೇಲೆ ಇದೇ ರೀತಿ 4 ಜನ ಮುಖಂಡರು ಕೂತ್ಕೊಂಡು ಇನ್ನೊಂದು ಮಾತಾಡ್ಕೊಂಡು ವಿಶ್ವಾಸದಿಂದ ಹೋದರೆ ಗ್ರಾಮ ಅಭಿವೃದ್ಧಿನೂ ಆಗುತ್ತೆ, ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಇರುತ್ತೆ. ಅದರಿಂದ ದೇವರನ್ನು ನೀವು ಎಷ್ಟು ಭಕ್ತಿಯಿಂದ ಕಟ್ಟಿ ಪೂಜೆ ಮಾಡಬೇಕು ಅಂತೇಳಿ ನೀವು ಪ್ರಯತ್ನ ಮಾಡ್ತೀರೋ ಅಷ್ಟೇ ಗ್ರಾಮದಲ್ಲಿ ಇದು ಅನ್ಯೋನ್ಯತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸರ್ಕಾರ ನಿಮಗೆ ಗೊತ್ತಿದೆ, ಬಹುಶಃ ಈ ಗ್ರಾಮದಲ್ಲಿ ಎಷ್ಟು ಮನೆ ಇದೆ?